Hello everyone, I am Santosh. Today we are going to discuss the very important topic in DBMS, that is about join operations. Joining ಅಂದ್ರೆ ಏನು ಲಾಸ್ಟ್ ವಿಡಿಯೋನಲ್ಲಿ ನಾವು ತಿಳ್ಕೊಂಡಿದ್ವಿ. ಆ್ಯಂಡ್ ಜಾಯ್ನಿಂಗ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಒನ್ ಆಫ್ ದ ಜಾಯ್ನಿಂಗ್ ಟೈಪ್, ದಟ್ ಈಸ್ ಇನ್ನರ್ ಜಾಯ್ನ್. ಇನ್ನರ್ ಜಾಯ್ನ್ ಅನ್ನೋ ಕಾನ್ಸೆಪ್ಟನ್ನು ಇವತ್ತು ಸ್ಟಡಿ ಮಾಡೋಣ. ಆ್ಯಂಡ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇನ್ನರ್ ಜಾಯ್ನ್ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಆ್ಯಂಡ್ ವೈ ಜಾಯ್ನಿಂಗ್ ಈಸ್ ನೆಸೆಸರಿ. ಜಾಯ್ನಿಂಗ್ ಯಾಕೆ ಬೇಕಂದರೆ whenever we are going to have a complete information which is spread over ಮೆನಿ ಟೇಬಲ್ಸ್, ಆವಾಗ ನಮ್ಗೆ ಏನು ಬೇಕಾಗುತ್ತೆ, ಆ ಎಲ್ಲ ಟೇಬಲ್ಗಳಿಂದ ಇನ್ಫಾರ್ಮೇಷನ್ ಪಡ್ಕೋಬೇಕಂದ್ರೆ ವಿ ನೀಡ್ ಜಾಯಿನ್ಸ್. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಇನ್ನರ್ ಜಾಯಿನ್. ಇನ್ನರ್ ಜಾಯಿನ್ ಅಂದರೆ ಏನು ಅಂತ ನೋಡೋಣ. ಓಕೆ, ಐ ವಿಲ್ ರೈಟ್. ಇನ್ನರ್ ಜಾಯಿನ್ ಕಾಮನ್ ಆಗಿ ಸಿಂಪಲ್ ಆಗಿ ಹೇಳಬೇಕಂದ್ರೆ inner join gives only matching records from both the tables, which is very simple explanation. Okay, I'll write inner join gives only matching records from both the tables. ಹಂಗಂದ್ರೆ ನೀವು ಎರಡು ಟೇಬಲಲ್ಲಿರೋ ಡೇಟಾನ ಕಲೆಕ್ಟ್ ಮಾಡಕತ್ತೀರಿ ಅಂತ ತಿಳ್ಕೊಳ್ಳಿ. ಆವಾಗ ಎರಡು ಟೇಬಲಲ್ಲಿ ಯಾವ್ಯಾವ ರೆಕಾರ್ಡ್ಸ್ ಮ್ಯಾಚ್ ಆಗ್ತಾವೋ ಅವಷ್ಟೇ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನರ್ ಜಾಯಿನ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ಮ್ಯಾಚಿಂಗ್ ಕಂಡೀಷನ್. ಯಾವ ಡೇಟಾ ಮ್ಯಾಚ್ ಆಗ್ತಾವೋ ಅವಷ್ಟೇ ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತವೆ. ಯಾವ್ದು ಮ್ಯಾಚ್ ಆಗೋದಿಲ್ಲ ಅದು ಡಿಸ್ಪ್ಲೇ ಆಗೋದಿಲ್ಲ. ಬೇಸ್ಡ್ ಆನ್ ಎ ಕಾಮನ್ ಎಟ್ರಿಬ್ಯೂಟ್. ಒಂದು ಯಾವುದಾದ್ರೂ ಕಾಮನ್ ಎಟ್ರಿಬ್ಯೂಟನ್ನು ಸೆಲೆಕ್ಟ್ ಮಾಡಿ ಆ ಡೇಟಾ ಯಾವುದಕ್ಕೆ ಮ್ಯಾಚ್ ಆಗುತ್ತೋ ಆ ರೋಸ್ ಎಲ್ಲ ಡಿಸ್ಪ್ಲೇ ಆಗ್ತವೆ. ಅಥವಾ ಫಾರ್ಮಲಿ ಇದನ್ನ ಡಿಫೈನ್ ಮಾಡೋದಾದರೆ ಒನ್ಸ್ ಅಗೇನ್ ಐ ವಿಲ್ ರೈಟ್ ಇನ್ನರ್ ಜಾಯಿನ್ returns only those rows from two tables where the matching condition is satisfied. ಅಂದ್ರೇನು, ಯಾವ್ಯಾವ ಡೇಟಾ ಮ್ಯಾಚ್ ಆಗ್ತಾವೋ ಅವಷ್ಟೇ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಆ್ಯಂಡ್ ರೋಸ್ ವಿತ್ ನೋ ಮ್ಯಾಚ್ ಆರ್ ಎಕ್ಸ್ಕ್ಲೂಡೆಡ್. ಯಾವುದು ರೋಸ್ ಮ್ಯಾಚ್ ಆಗೋದಿಲ್ವೋ ಅವು ಡಿಸ್ಪ್ಲೇ ಆಗೋದಿಲ್ಲ. ಅದನ್ನು ನಾನು ಇಲ್ಲಿ ಬರಿತೀನಿ. ರೋಸ್ ವಿತ್ ನೋ ಮ್ಯಾಚ್ ಆರ್ ಎಕ್ಸ್ಕ್ಲೂಡೆಡ್ ಅಂದರೆ ರಿಮೂವ್ಡ್. ಯಾವ್ಯಾವ ಮ್ಯಾಚ್ ಆಗ್ತಾವೆ ಅಷ್ಟೇ ಡಿಸ್ಪ್ಲೇ ಆಗ್ತವೆ, ಉಳ್ಕಿದ್ದವು ಡಿಸ್ಪ್ಲೇ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಭಾಳ ಸಿಂಪಲ್ ವೇನಲ್ಲಿ ಹೇಳೋದಾದರೆ, ನಮ್ಮ ಕಾಲೇಜ್ಗೆ ಸಮ್ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಒಂದು ಕೋರ್ಸ್ಗೆ, BCA ಕೋರ್ಸ್ಗೆ. ಅದೇ ಸ್ಟೂಡೆಂಟ್ಸೇ ಅವರೇ ಎಕ್ಸಾಮ್ ಬರಿಬೇಕು, ಬೇರೆದವ್ರು ಎಕ್ಸಾಮ್ ಬರೆಯೋ ಹಾಗಿಲ್ಲ. ಅವರೆಲ್ಲರೂ ಎಕ್ಸ್ಕ್ಲೂಡ್ ಆಗ್ತಾರೆ. ಹೌ ಟು ಫೈಂಡ್ ದ್ಯಾಟ್? ಮ್ಯಾಚಿಂಗ್ ಕಂಡೀಷನ್ ಹೆಂಗೆ ನಾವು ಚೆಕ್ ಮಾಡ್ತೀವಿ? ವಿತ್ ದ ಹೆಲ್ಪ್ ಆಫ್ ರಿಜಿಸ್ಟರ್ ನಂಬರ್. ಬಿಕಾಸ್ ರಿಜಿಸ್ಟರ್ ನಂಬರ್ ಈಸ್ ಕೀ. ಅದು ಪ್ರೈಮರಿ ಕೀ ಆಗಿ ತೊಗೊಂಡಿರ್ತೀವಿ. ಅವರೇ ಎಕ್ಸಾಮ್ ಬರಬೇಕು. ಸಿಂಪಲ್. ಯಾವ್ಯಾವ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡಿದ್ದಾರೋ ಆ ಕೋರ್ಸ್ಗೆ ಅವರೇ ಅಲ್ಲಿ ಎಕ್ಸಾಮ್ ಬರೆಯಕ್ಕೆ ಬಂದಿರಬೇಕು. ಹಂಗಂದ್ರೆ ಹೆಂಗೆ ಮ್ಯಾಚ್ ಮಾಡ್ತೀರಿ? ವಿತ್ ದ ಹೆಲ್ಪ್ ಆಫ್ ರಿಜಿಸ್ಟರ್ ನಂಬರ್. ಅಡ್ಮಿಷನ್ ತೊಗೊಳ್ಳುವ ಏನು ರಿಜಿಸ್ಟರ್ ನಂಬರ್ ಇರುತ್ತೋ ಅದೇ ರಿಜಿಸ್ಟರ್ ನಂಬರ್ ಅಲ್ಲಿ ಎಕ್ಸಾಮ್ ಹಾಲಲ್ಲಿನೂ ಅದೇ ಮ್ಯಾಚ್ ಆಗಬೇಕು. ಮ್ಯಾಚ್ ಆದರೆ ಜಾಯಿನ್ ಈಸ್ ಸಕ್ಸಸ್ಫುಲ್. ಅದರ್ವೈಸ್ ಏನಾಗುತ್ತೆ? ರೋಸ್ ವಿತ್ ನೋ ಮ್ಯಾಚ್ ಆರ್ ಎಕ್ಸ್ಕ್ಲೂಡೆಡ್. ಹಾಗಂದ್ರೆ ಇವರು ನಮ್ಮ ಸ್ಟೂಡೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ದ್ಯಾಟ್ಸ್ ವೈ ವಿ ನೀಡ್ ಜಾಯ್ನಿಂಗ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಸಿಂಪಲ್ ಎಕ್ಸಾಂಪಲ್. ಅಥವಾ ಇದಕ್ಕೆ ಒಂದು ಟೇಬಲ್ ಹಾಕಿ ಒಂದು ಎಕ್ಸಾಂಪಲ್ ನೋಡೋಣಂತೆ. ಫಾರ್ ಎಕ್ಸಾಂಪಲ್, let us take two tables, student and course. ಓಕೆ, ಯಾಕಂದರೆ ಜಾಯಿನ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ವಿ ನೀಡ್ ಟೂ ಟೇಬಲ್ಸ್.
ಸ್ಟೂಡೆಂಟಲ್ಲಿ ಏನು ಡೇಟಾ ಸ್ಟೋರ್ ಮಾಡಿದ್ದಾರೆ, SID ಅಂದರೆ ಸ್ಟೂಡೆಂಟ್ ID ಆ್ಯಂಡ್ ನೇಮ್. ಓಕೆ, ಕೋರ್ಸಲ್ಲಿ ಕೋರ್ಸ್ ID ಆ್ಯಂಡ್ ಕೋರ್ಸ್ ನೇಮ್, C ನೇಮ್ ಅಂತ ಬರೆದಿರ್ತೀನಿ. ಆ್ಯಂಡ್ ಎರಡನ್ನು ಜಾಯಿನ್ ಆಗಬೇಕಂದ್ರೆ ಡೆಫಿನೆಟ್ಲಿ ಪ್ರೈಮರಿ ಕೀ ಫಾರಿನ್ ಕೀ ಕಾಂಬಿನೇಷನ್ ಬೇಕಾಗುತ್ತೆ. ಇಲ್ಲಿ ಪ್ರೈಮರಿ ಕೀ ಯಾವುದು, SID, ಇಲ್ಲಿ ಪ್ರೈಮರಿ ಕೀ ಯಾವುದು, CID. ಓಕೆ, ಎರಡು ಜಾಯಿನ್ ಆಗಬೇಕಂದ್ರೆ ಒಂದು ಪ್ರೈಮರಿ ಕೀ ಇನ್ನೊಂದು ಟೇಬಲಲ್ಲಿ ಫಾರಿನ್ ಕೀ ಆಗಿ ಇರಬೇಕಾಗುತ್ತೆ. ಇಲ್ಲಿರೋ ಪ್ರೈಮರಿ ಕೀನ ಇಲ್ಲಿ ನಾವು ಫಾರಿನ್ ಕೀ ಆಗಿ ಯೂಸ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಫಾರಿನ್ ಕೀ ಅಂತ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ವಿ ಹ್ಯಾವ್ 2 ಸ್ಟೂಡೆಂಟ್ಸ್, ಅಮಿತ್ ಆ್ಯಂಡ್ ಸಂತೋಷ್. ಓಕೆ, ಆ್ಯಂಡ್ ದೇರ್ ಆರ್ 3 ಕೋರ್ಸಸ್, ಕೋರ್ಸ್ 11, 12, 13 ಕೋರ್ಸ್ ಐಡಿಗಳಿವು. 11 ಕೋರ್ಸ್ ಯಾವುದು, AI. 12 ಕೋರ್ಸ್ ಯಾವುದು, DBMS ಕೋರ್ಸ್ ID. ದೆನ್ 13 ಕೋರ್ಸ್ ID ಇರೋ ಕೋರ್ಸ್ ನೇಮ್ ಯಾವುದು, ಪೈಥಾನ್. ಹಿಂಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಈಗ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಅಮಿತ್ ಅವರು ಯಾವ ಕೋರ್ಸ್ ಮಾಡಿದ್ದಾರೆ ಅಂತ ನಾನು ಇಲ್ಲಿ ಬರಿತೀನಿ. ಅದನ್ನು ಫಾರಿನ್ ಕೀಯಲ್ಲಿ ಪ್ರೈಮರಿ ಕೀಯನ್ನು ಫಾರಿನ್ ಕೀ ಆಗಿ ಇಲ್ಲಿ ತಗೋಬೋದು. ಓಕೆ, ಹಾಗಂದರೆ ಅಮಿತ್ ಅವರು DBMS ಕೋರ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂದರೆ ಇಲ್ಲಿ ಏನು ಬರೀಬೇಕು, 12. ಸಂತೋಷ್ ಅವರು AI ಕೋರ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ಇಲ್ಲಿ 11 ಅಂತ ಬರೀಬೇಕು. ಗಾಟ್ ಇಟ್? ಇವೆರಡು ಸೆಪರೇಟ್ ಟೇಬಲ್ಸ್. ಈಗ ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ, ಇವೆರಡನ್ನು ಜಾಯಿನ್ ಮಾಡಿ ನಾನು ಇನ್ಫಾರ್ಮೇಷನ್ ತಗೋಬೇಕಂದ್ರೆ ಏನೇನು ತಗೋಬೋದು, ಸ್ಟೂಡೆಂಟ್ ID ಎಕ್ಸಸ್ ಮಾಡ್ಬೋದು, ನೇಮ್ ಎಕ್ಸಸ್ ಮಾಡ್ಬೋದು, ಇವನ್ ಕೋರ್ಸ್ ನೇಮ್ ಎಕ್ಸಸ್ ಮಾಡ್ಬೋದು, ಆಮೇಲೆ ಕೋರ್ಸ್ ID ಕೂಡ ಎಕ್ಸಸ್ ಮಾಡ್ಬೋದು. ಇಂಡಿವಿಜುವಲ್ ಟೇಬಲ್ ನೀವು ಜಸ್ಟ್ ಅಬ್ಸರ್ವ್ ಮಾಡಿದರೆ ಓನ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಮಾತ್ರ ನಮಗೆ ಸಿಗುತ್ತೆ. ಕೋರ್ಸ್ ಟೇಬಲಲ್ಲಿ ನೋಡಿದರೆ ಓನ್ಲಿ ಕೋರ್ಸ್ ಇನ್ಫಾರ್ಮೇಷನ್ ಮಾತ್ರ ಸಿಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ನು ಬೇಕು ನನಗೆ, ಕಂಪ್ಲೀಟ್ ಇನ್ಫಾರ್ಮೇಷನ್. ಅದಕ್ಕೆ ನಾವೇನು ಮಾಡ್ಬೋದು, ಜಾಯ್ನಿಂಗ್ ಮಾಡ್ಬೋದು. ಜಾಯ್ನಿಂಗ್ ಮಾಡಬೇಕಂದ್ರೆ ವಿ ಶುಡ್ ಹ್ಯಾವ್ ಎ ಕಾಮನ್ ಎಟ್ರಿಬ್ಯೂಟ್ ಇನ್ ಬೋತ್ ಟೇಬಲ್ಸ್. ಎರಡೂ ಟೇಬಲಲ್ಲಿ ಕಾಮನ್ ಎಟ್ರಿಬ್ಯೂಟ್ ಯಾವುದಿದೆ ನೋಡ್ರಿ. ಎಟ್ರಿಬ್ಯೂಟ್ ಅಂದರೆ ಕಾಲಮ್ ಯಾವುದಿದೆ, CID ಅಂತಿದೆ ಅಲ್ಲ, ದೀಸ್ ಟು ಆರ್ ಕಾಮನ್. ನೌ ವಿ ಕ್ಯಾನ್ ಈಸಿಲಿ ಜಾಯಿನ್. ಹಿಯರ್ ವಿ ಹ್ಯಾವ್ ಎ ಕಾಮನ್ ಎಟ್ರಿಬ್ಯೂಟ್, that is ಯಾವುದು, CID in both tables, and they can be joined, ಕಾಮನ್ ಎಟ್ರಿಬ್ಯೂಟ್ ಇರೋದ್ರಿಂದ ಜಾಯಿನ್ ಮಾಡ್ಬೋದು. ಹಾಗಂದ್ರೆ ಇನ್ನರ್ ಜಾಯಿನ್ ಏನು ಮಾಡುತ್ತೆ, ಇನ್ನರ್ ಜಾಯಿನ್ ಕಂಪೇರ್ಸ್ CID in both tables and only rows with matching CID in both tables are returned. ಇನ್ನರ್ ಜಾಯಿನ್ ಏನು ಮಾಡುತ್ತೆ, ಎರಡೂದ್ರೊಳಗೂ ಮ್ಯಾಚ್ ಆಗುವಂಥ ಡೇಟಾ ಮಾತ್ರ ಅಬ್ಸರ್ವ್ ಮಾಡಿ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಅದನ್ನು ನಾನು ಇಲ್ಲಿ ಬರಿತೀನಿ. ಇನ್ನರ್ ಜಾಯಿನ್ ಕಂಪೇರ್ಸ್ CID in both tables and only rows with matching CID in both tables are returned. ಯಾವ ಮ್ಯಾಚ್ ಆಗ್ತಾವೋ ಅವಷ್ಟೇ ಇಲ್ಲಿ ಡೇಟಾ ರಿಟರ್ನ್ ಆಗುತ್ತೆ. ಹಾಗಂದರೆ ಸ್ಟೂಡೆಂಟ್ ಮತ್ತು ಕೋರ್ಸ್ ಇನ್ನರ್ ಜಾಯಿನ್ ಮಾಡಿದರೆ ಅದನ್ನು ಹೆಂಗೆ ಇಂಡಿಕೇಟ್ ಮಾಡ್ತಾರೆ ಜಾಯ್ನಿಂಗನ್ನು, ಸ್ಟೂಡೆಂಟ್, this is the symbol they are using to show join operation, student inner join course. ಜಾಯಿನ್ ಮಾಡಿದರೆ ವಾಟ್ ಈಸ್ ದ ರಿಸಲ್ಟ್ ಏನು ಡೇಟಾ ಬರುತ್ತೆ ನೋಡ್ರಿ. ಯಾವ ಮ್ಯಾಚ್ ಆಗ್ತಾವೆ ಅಷ್ಟೇ ಡೇಟಾ ಬರ್ತವೆ. ಮ್ಯಾಚ್ ಆಗ್ಲಾರ್ದ ಡೇಟಾ ಯಾವುದಿಲ್ಲಿ, ಪೈಥಾನ್. ಈ ರೋ ರಿಟರ್ನ್ ಆಗೋದಿಲ್ಲ. ಹಾಗಂದ್ರೆ ಆನ್ಸರ್ ಏನು ಬರುತ್ತೆ, ಇವನ್ ಯು ಕ್ಯಾನ್ ಪ್ರಿಂಟ್ CID ಆಲ್ಸೋ.
SID ನೇಮ್, ಎರಡೂದ್ರಾಗೂ ಕಾಮನ್ ಇರೋದು CID, ಅದು ಒಂದೇ ಟೈಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, CID C ನೇಮ್. ಹಂಗಂದ್ರೆ ಯಾವ್ಯಾವ ಜಾಯಿನ್ ಆಗ್ತವೆ? E12 ಜಾಯಿನ್ ಆಗುತ್ತೆ, E11 ಇದು ಮ್ಯಾಚ್ ಆಗುತ್ತೆ 11 ಜೊತೆ. ಅವು ಎರಡೇ ರೋಸ್ ಇಲ್ಲಿ ಡಿಸ್ಪ್ಲೇ ಆಗ್ತವೆ. 1 2 ಅಮಿತ್, ಸಂತೋಷ್. ಅಮಿತ್ ಅವ್ರ CID ಎಷ್ಟು? 12 ಜೊತೆ ಮ್ಯಾಚ್ ಆಗಿ ಆನ್ಸರ್ ಏನು ಬರುತ್ತೆ ಇಲ್ಲಿ? DBMS. ಆಮೇಲೆ ಸಂತೋಷ್ ಅವ್ರ CID ಅವ್ರು ಸೆಲೆಕ್ಟ್ ಮಾಡಿರೋದು ಯಾವುದು? ಕೋರ್ಸು 11 ಅಂದರೆ ಯಾವುದು ಅಂತ ಮ್ಯಾಚ್ ಆಗಿ ಏನು ತೋರಿಸುತ್ತೆ? AI. ದಿಸ್ ಈಸ್ ದ ರಿಸಲ್ಟ್. ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ತಲ್ಲ ಈಗ, ಯಾವ ಸ್ಟೂಡೆಂಟು ಯಾವ ಕೋರ್ಸ್ ಆಪ್ಟ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ತು. ಯಾವುದು ಆಪ್ಟ್ ಮಾಡಿಲ್ಲ, ದಟ್ ಹ್ಯಾಸ್ ಬಿನ್ ಎಕ್ಸ್ಕ್ಲೂಡೆಡ್. ಓಕೆ, ಹಾಗಂದ್ರೆ ಅದನ್ನು ನಾನು ಇಲ್ಲಿ ಬರಿತೀನಿ. ಹಿಯರ್ ಪೈಥಾನ್ ಕೋರ್ಸ್, ಪೈಥಾನ್ ಯಾವುದು? 13 ಕೋರ್ಸ್ ಈಸ್ ಎಕ್ಸ್ಕ್ಲೂಡೆಡ್. ಯಾಕೆ? ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಮ್ಯಾಚಿಂಗ್ ಡೇಟಾ. ಅಲ್ಲಿ ಯಾವುದು ಮ್ಯಾಚಿಂಗ್ ಡೇಟಾ ಇಲ್ಲ. ಮ್ಯಾಚಿಂಗ್ ಡೇಟಾ ಇದ್ದರೆ ಮ್ಯಾಚ್ ಆಗಿ ರೋಸ್ ಡಿಸ್ಪ್ಲೇ ಆಗ್ತವೆ ಅಂತ ಹೇಳಿದ್ವಿ ಇನ್ನರ್ ಜಾಯಿನಲ್ಲಿ. ಇನ್ನರ್ ಜಾಯಿನ್ ರಿಟರ್ನ್ಸ್ ಓನ್ಲಿ ದೋಸ್ ರೋಸ್ ಫ್ರಾಮ್ 2 tables ವೇರ್ ದ ಮ್ಯಾಚಿಂಗ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ಅದಕ್ಕೆ ಇಲ್ಲಿ ಬರೀ ಎರಡೇ ರೋಸ್ ಬಂದವ ಆ್ಯಂಡ್ ಪೈಥಾನ್ ಇಲ್ಲಿ ಇನ್ಫಾರ್ಮೇಷನ್ ಬಂದಿಲ್ಲ. ಯಾಕೆ ಬರಲಿಲ್ಲ? ಯಾರೂ ಪೈಥಾನ್ ಸೆಲೆಕ್ಟ್ ಮಾಡೇ ಇಲ್ಲ. ಅದು ಹೆಂಗೆ ಗೊತ್ತಾಯಿತು? ವಿತ್ ದ ಹೆಲ್ಪ್ ಆಫ್ CID ಮ್ಯಾಚಿಂಗ್ ಡೇಟಾ. ಪೈಥಾನ್ಗೆ ಯಾವುದು ಮ್ಯಾಚಿಂಗ್ ಡೇಟಾ ಇಲ್ಲ. ದಟ್ಸ್ ವೈ, ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ ಕರೆಕ್ಟ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಗಾಟ್ ಫ್ರಾಮ್ ಜಾಯ್ನಿಂಗ್. ಓಕೆ, ಇದನ್ನೇ SQL ಅಲ್ಲಿ ನಾವು ಹೆಂಗೆ ಬರಿತೀವಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಮೀನ್ಸ್ SQL ಕ್ವೆರೀಸ್ನ ಜಾಯಿನ್ ಮಾಡೋಕ್ಕೆ ಹೆಂಗೆ ಬರಿಬೇಕು, ಹೆಂಗೆ ಬರಿತೀರಿ ಆಲ್ರೆಡಿ ಯು ನೋ. ಸೆಲೆಕ್ಟ್, ಏನೇನು ಸೆಲೆಕ್ಟ್ ಮಾಡೋರಿದ್ದೀರಿ? SID ನೇಮ್, CID ಆರ್ CID ಡಿಸ್ಪ್ಲೇ ಮಾಡಿರಿ ಬಿಡ್ರಿ, ಅದು ನಿಮ್ಮ ಇಷ್ಟ. CID ಎರಡೂ ಕಡೆ ಇದೆ. ಎರಡೂ ಕಡೆ ಇರೋದ್ರಿಂದ ಒಂದು ಪ್ರಾಬ್ಲಮ್ ಆಗುತ್ತೆ, ಯಾವ ಕಡೆಯಿಂದ ನೀವು CID ಎಕ್ಸೆಸ್ ಮಾಡ್ತಿದ್ದೀರಿ ಅಂತ. ಅದಕ್ಕೆ ಏನು ಮಾಡ್ರಿ, ನಾನು ಹಿಂಗೆ ಬರಿತೀನಿ, S.CID ಅಂತ ಬರಿತೀನಿ. S ಅಂದರೆ ಏನಂತ ಆಮೇಲೆ ನೆಕ್ಸ್ಟ್ ಬರೆಯೋಣಂತೆ. ಆಮೇಲೆ C ನೇಮ್ ಫ್ರಾಮ್, S ಅಂದರೆ ಸ್ಟೂಡೆಂಟ್ ಅಂತ ತಗೋತೀನಿ ನಾನು, ಒಂದು ಅಲಿಯಾಸ್ ನೇಮ್. ಫ್ರಾಮ್ ಸ್ಟೂಡೆಂಟ್ ಅಂತ ಬರೆದು ಒಂದು ಅಲಿಯಾಸ್ ನೇಮ್ ಕೊಡ್ರಿ S ಅಂತ. ಎರಡು ಟೇಬಲಿಂದ ಡೇಟಾ ಬೇಕಲ್ಲ, ಎರಡು ಬರಿಬೇಕಿಲ್ಲಿ. ಸ್ಟೂಡೆಂಟ್ ಕೋರ್ಸ್ಗೆ ಒಂದು ಅಲಿಯಾಸ್ ನೇಮ್ ಕೊಡ್ತೀನಿ C ಅಂತ. ವೇರ್ ಏನು ಕಂಡೀಷನ್ ಇದೆ? ಸ್ಟೂಡೆಂಟ್ ಒಳಗಿರೋ CID ಈಕ್ವಲ್ ಟು ಕೋರ್ಸ್ ಒಳಗಿರೋ CID ಎರಡು ಮ್ಯಾಚ್ ಮಾಡಬೇಕು. ಅದನ್ನ ಹೆಂಗೆ ಬರೀತೀರಿ? ಸ್ಟೂಡೆಂಟ್ಗೆ ಒಂದು ಅಲಿಯಾಸ್ ನೇಮ್ ಕೊಟ್ಟಿರಿ, ಅದಕ್ಕೆ S ಅಂತ ಬರೀರಿ. S.CID ಈಸ್ ಈಕ್ವಲ್ ಟು ಕೋರ್ಸಲ್ಲಿರೋ CID ಅಂದರೆ ಹೆಂಗೆ ಬರೀತೀರಿ? C.CID ಮ್ಯಾಚ್ ಆಗಿ ಡೇಟಾ ಡಿಸ್ಪ್ಲೇ ಆಗಬೇಕು. ದಿಸ್ ಈಸ್ ದ ಕರೆಕ್ಟ್ ವೇ ಆಫ್ ರೈಟಿಂಗ್ SQL ಕ್ವೆರಿ ವೆನ್ಎವರ್ ಯು ಆರ್ ಜಾಯ್ನಿಂಗ್. ಇನ್ನರ್ ಜಾಯಿನ್ ಅನ್ನೋದು ಒಂದು ಬ್ರಾಡ್ ಕಾನ್ಸೆಪ್ಟ್. ಅದರಲ್ಲಿ ಮತ್ತೆ ನಾವು ಇಕ್ವಿ ಜಾಯಿನ್, ಥೀಟಾ ಜಾಯಿನ್ ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡ್ರಿ, ನಾನು SQL ಹೆಂಗೆ ಬರ್ದೀನಿ. ಯಾಕೆ ಎರಡು ಟೇಬಲ್ ತೊಗೊಂಡ್ವಿ ನಾವು? ಬಿಕಾಸ್ ವಿ ಆರ್ ಗೆಟಿಂಗ್ ಡೇಟಾ ಫ್ರಮ್ ಬೋತ್ ದ ಟೇಬಲ್ಸ್. ಆ್ಯಂಡ್ ಎರಡು ಟೇಬಲ್ಗೂ ಒಂದು ಶಾರ್ಟ್ ನೇಮ್ ಕೊಟ್ಟೀನಿ ನಾನು. ಸ್ಟೂಡೆಂಟ್ ಅಂದರೆ S ಅಂತ ಕೊಟ್ಟೀನಿ, ಕೋರ್ಸ್ ಅಂದರೆ C ಅಂತ ಕೊಟ್ಟೀನಿ. ಓಕೆ, ಅದಕ್ಕೆ ನೀವು CID ಸೆಲೆಕ್ಟ್ ಮಾಡುವಾಗ ಎಲ್ಲಿಂದ ಬಂತು ಅಂತ ಹೇಳಬೇಕು. ಯಾವ್ದು ಬೇಕಾದ ಕಡೆಯಿಂದ ನೀವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿರಿ. ನಾನು ಸ್ಟೂಡೆಂಟಿಂದ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಅದಕ್ಕೆ S.CID ಅಂತ ಬರೆದಿದ್ದೀನಿ. ಆ್ಯಂಡ್ ಎರಡೂದ್ರಲ್ಲೂ ಜಾಯಿನ್ ಆಗೋ ಡೇಟಾ ಯಾವುದು? CID. student.cid ಈಸ್ ಈಕ್ವಲ್ ಟು course.cid. ಎರಡು ಸೇಮ್ ಮ್ಯಾಚ್ ಆಗ್ತವೆ. ಸ್ಟೂಡೆಂಟ್ ಅಂತ ಲಾರ್ಜ್ ಆಗಿ ಬರೆಯೋ ಬದಲಿ S.CID, ಕೋರ್ಸ್ ಅಂತ ಫುಲ್ ಬರೆಯೋ ಬದಲಿ
C.CID ಅಂತ ಬರೆದಿದ್ದೀವಿ. ಓಕೆ, ಅಂಡರ್ಸ್ಟುಡ್? ಈಸಿ. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಇಲ್ಲಿ ಯಾವ್ಯಾವ ರೋಸ್ ಮ್ಯಾಚ್ ಆಗ್ತಾವೋ ಕಾಮನ್ ಎಟ್ರಿಬ್ಯೂಟ್ ಜೊತೆ ಅವುಗಳು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಇನ್ನರ್ ಜಾಯಿನ್ ಅಂತ ಯಾಕೆ ಹೆಸರಿಡ್ತಾರೆ? ಬಿಕಾಸ್ ಓನ್ಲಿ ಇನ್ನರ್ ಪಾರ್ಟ್ ಆಫ್ ದಿ ಬೋತ್ ಟೇಬಲ್ಸ್ ಆರ್ ರಿಟರ್ನ್. ಇನ್ನರ್ ಪಾರ್ಟ್ ಅಂದ್ರೇನು? ಕಾಮನ್. ಯಾವ ಕಾಮನ್ ಇರ್ತಾವೋ ಅವಷ್ಟೇ ಡಿಸ್ಪ್ಲೇ ಆಗ್ತವೆ. ಅದಕ್ಕೇನಂತಾರೆ? ಇನ್ನರ್ ಜಾಯಿನ್ ಅಂತ ಅವ್ರ ಹೆಸರು ಕೊಡ್ತಾರೆ. ಇದ್ರದ್ದೇ ಒಂದು ಪಾರ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್, ದಟ್ ಈಸ್ ಇಕ್ವಿ ಜಾಯಿನ್. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. And if you have any questions to ask, you can comment. And if you are new to the channel, please subscribe and share the video. Thank you.